ಹಾಯ್ ಸ್ನೇಹಿತರು, ಎಲ್ಲರಿಗೂ ಬಾವಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸಂಗೀತ ಭೂಮಿಗೆ ಮತ್ತು ಅಜಿತ್ಗೆ ಕುಂಕುಮ ಕೊಡೋದಕ್ಕೆ ಅಂತ ಸಂಗೀತ ಹೋಗ್ತಾ ಇರ್ತಾರೆ. ಅರೆ, ಇದನ್ನು ಭೂಮಿ ಕೈಯಲ್ಲೇ ಕೊಟ್ಟು ಕಳಿಸ್ಬೋದಿತ್ತಲ್ವಾ? ನಾನು ನೋಡು ಸತ್ಯ ಹೇಳಿದ ಮಾತನ್ನ ನೆನಪೇ ಇಟ್ಕೊಂಡಿಲ್ಲ. ಅಯ್ಯೋ ಸಾರಿ ಕಣೋ, ಮಗ ಅಲ್ವಾ, ಮಗು ಹೀಗಾಗಿದೆ ಅಂತೇಳಿ ನಾನೇ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಭೂಮಿ ಮತ್ತು ಅಜಿತ್ ಮಧ್ಯ ನಾನು ಹೋಗೋದಿಲ್ಲ ಅಂತ ಹೇಳಿ ಸಂಗೀತ, ಬಾರಮ್ಮ ಇಲ್ಲಿ ಅಜಿತ್ಗೋಸ್ಕರ ಧನ್ವಂತರಿ ಪೂಜೆ ಮಾಡಿದ್ದೀನಿ, ಈ ಕುಂಕುಮನ ಅಜಿತ್ ಹಣೆಗಚ್ಚು ಅಂತ ಭೂಮಿಗೆ ಹೇಳ್ತಿರ್ಬೇಕಾದ್ರೇ ಅಲ್ಲಿಗೆ ಅಂಜನಾ ಬಂದು ಅವ್ರ ಕೈಲಿದ್ದ ಕುಂಕುಮನ ಕಿತ್ಕೊಂಡು ಹೊರಟೋಗ್ತಾಳೆ. ಅಯ್ಯೋ ಅತ್ತೆ, ಪರವಾಗಿಲ್ಲ ಬಿಡಿ, ಯಾರಿಟ್ರೇನು ಕುಂಕುಮ ಅಷ್ಟೇ ಅಲ್ವಾ, ಮೊದಲಿಗೆ ನಮಗೆ ಹುಷಾರಾಗಬೇಕಷ್ಟೇ. ಅದಕ್ಕೆ ಸಂಗೀತ, ಅಯ್ಯೋ ಭೂಮಿ, ನಿನಗೇನಂತ ಹೇಳಿ ನಾನು, ನಿನಗೆ ಅರ್ಥನೇ ಆಗ್ತಾ ಇಲ್ವಾ, ನೀನು ಪಾಪದೋಳು. ಅಂಜನನ್ನ ಹೀಗೆ ಬಿಟ್ಟರೆ ಅವಳು ಅಜಿತ್ ಅಂದ್ಕೊಂಡು ಇನ್ನೂ ಇಲ್ಲೇ ಇರ್ತಾಳೆ. ಅವಳು ಯಾವಾಗಿ ಮನೆಯಿಂದ ಮದುವೆಯಾಗಿ ಹೋಗೋದು? ನೀನು ಅವಳ ಹತ್ರ ಮಾತಾಡಿ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳು ಭೂಮಿ ಅಂತ ಸಂಗೀತ ಹೇಳ್ತಾರೆ. ನಿನ್ನ ಅಧಿಕಾರನ, ನಿನ್ನ ಕರ್ತವ್ಯನ ನೀನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಹೆಂಡ್ತಿಯಾಗಿ ನೀನು ಇರಬೇಕಾದ್ರೆ ಅವಳೇ ಕುಂಕುಮ ಹಚ್ಚಬೇಕು ಅಜಿತ್ಗೆ? ಹೆಂಡ್ತಿಯಾಗಿ ನಿನ್ನ ಕರ್ತವ್ಯನ ನೀನು ಮಾಡು ಅಂತೇಳಿ ಸಂಗೀತ ಮತ್ತು ಸತ್ಯಣ್ಣ ಇಬ್ಬರು ಭೂಮಿಗೆ ಹೇಳ್ತಾರೆ. ಅದು ನಿಜಾನೇ ಸತ್ಯಣ್ಣ ಅಂತ ಹೇಳಿ ಭೂಮಿ ಕುಂಕುಮ ಇಡಕ್ಕೆ ಹೋಗ್ತಾಳೆ. ಅಂಜನಾ ಅಜಿತ್ ಹತ್ರ ಬಂದು, ಅಜಿತ್ ನಿನಗೋಸ್ಕರ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕುಂಕುಮ ತಂದಿದ್ದೀನಿ, ತಗೋ ನಿನಗೋಸ್ಕರ ಅಂತ ನಾನೇ ಪೂಜೆ ಮಾಡಿ ಕುಂಕುಮ ತಂದಿದ್ದೀನಿ, ಹಣೆಗಿಟ್ಕೊ ಅಂದಾಗ ಅಜಿತ್, ಏನು ನೀನು ದೇವ್ರ ಹತ್ರ ಹೋಗಿ ನನಗೋಸ್ಕರ ಪೂಜೆ ಮಾಡಿ ಬಂದ, ಏನಂತ ಬೇಡ್ಕೊಂಡೆ ದೇವ್ರ ಹತ್ರ ಅಂದಾಗ, ಅಯ್ಯೋ ನಾನು ಪ್ರೇಯರ್ ಮಾಡಿದೆ ಅಂತ ಹೇಳ್ತಾ ಇಲ್ವಾ ಅಜಿತ್, ಮೊದಲು ಕುಂಕುಮ ಇಟ್ಕೊ ಅಂದಾಗ, ಬಿಡು ನಾನೇ ಕುಂಕುಮ ಇಡ್ತೀನಿ, ನಾನೇ ಅಲ್ವಾ ಪೂಜೆ ಮಾಡಿರೋದು ನಿನಗೆ ಒಳ್ಳೇದಾಗ್ಲಿ ಅಂತ, ನೀನು ಆದಷ್ಟು ಬೇಗ ಹುಷಾರಾಗ್ತೀಯ ನೋಡ್ತಾ ಇರೋ ಅಂತ. ಆಗ ಅಜಿತ್ ಏನಂತ ಪ್ರೇಯರ್ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಅಂಜು, ಓ ಮೈ ಗಾಡ್, ಪ್ಲೀಸ್ ಮೈ ಫ್ಯಾಮಿಲಿ, ಪ್ಲೀಸ್ ಸೇವ್ ಮೈ ಅಜಿತ್ ಅಂತ ಬೇಡ್ಕೊಂಡೆ ಅಂತಾಳೆ. ಆಗ ಅಜಿತ್, ಓಹೋ ಇಂಗ್ಲೀಷಲ್ಲಿ ಇದನ್ನ 4ನೇ ಕ್ಲಾಸು 3ನೇ ಕ್ಲಾಸಲ್ಲಿ ಮಕ್ಳುಗಳು ಮಾಡ್ತವೆ, ಸೇವ್ ಮೈ ಫ್ಯಾಮಿಲಿ ಅಂತ. ದೇವ್ರ ಹತ್ರ ಹೋಗಿ ಈ ಥರ ಬೇಡ್ಕೊತಾರ ಯಾರಾದರೂ? ಈ ಥರ ಬೇಡ್ಕೊಂಬಂದಿದೆಯಲ್ಲ ಅಂತ ಅಜಿತ್ ನಗ್ತಾ ಇರ್ತಾನೆ. ಯಾವುದೋ ಒಂದು ಬೇಡ್ಕೊಂಬಂದೆ ತಾನೆ, ಒಟ್ಟಿನಲ್ಲಿ ನಿನಗೆ ಒಳ್ಳೇದಾಗ್ಲಿ ಅಂತ. ನನ್ನ ಕಷ್ಟ ದೇವ್ರಿಗೂ ಅರ್ಥ ಆಗುತ್ತೆ. ನಾನು ಕೊಟ್ಟಿರೋ ಪ್ರಸಾದ ತಿಂದು ಈ ಕುಂಕುಮ ನಾನೇ ಇಡ್ತೀನಿ ಅಂತ ಹೇಳಿ ಇಡಕ್ಕೆ ಬರ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿ ಭೂಮಿ ಬಂದು ಅಂಜು ಕೈಯಿಂದ ಕುಂಕುಮ ಕಿತ್ಕೊಂಡು, ನೀವು ಯಾಕೆ ತೊಂದರೆ ತೊಗೊತೀರಾ, ಅವ್ರು ಹೆಂಡ್ತಿ ಅಂತ ನಾನಿಲ್ವಾ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋದೇನಕ್ಕೆ, ನಾನಿರ್ಬೇಕಾದ್ರೆ ಇದನ್ನೆಲ್ಲ ನಾನೇ ಮಾಡಬೇಕು, ನಾನೇ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅತ್ತೆ ನನ್ನ ಕೈಯಲ್ಲಿ ಕುಂಕುಮ ಕೊಡಕ್ಕೆ ಬಂದರೆ ಅದನ್ನು ನನ್ನ ಕೈಯಿಂದ ಕಿತ್ಕೊಂಬಂದು ನಾನೇ ಪೂಜೆ ಮಾಡಿದ್ದೀನಿ ಅಂತ ಅಜಿತ್ ಹತ್ರ ಸುಳ್ಳು ಹೇಳ್ತಾ ಇದೆಯಾ ಅಂತ ಭೂಮಿ ಅಂಜನಾಗೆ ಹೇಳ್ತಾಳೆ. ಹಾಗಾದರೆ ಅಮ್ಮ ಪೂಜೆ ಮಾಡಿರೋದಾ ಅಂತ ಅಜಿತ್ ಕೇಳ್ತಾನೆ. ಆಗ ಭೂಮಿ, ಹೌದು ಸಾಹೇಬ್ರೆ, ಅತ್ತೆನೇ ಮಾಡಿರೋದು, ನನ್ನ ಕೈ ಕೊಡ್ತಾ ಇದ್ರು, ಅಷ್ಟರಲ್ಲಿ ಇವಳು ಕಿತ್ಕೊಂಬಂದ್ಲು, ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ಭೂಮಿ ಅಜಿತ್ ಹಣೆಗೆ ಕುಂಕುಮ ಇಡ್ತಾಳೆ. ಹಣೆ ಕುಂಕುಮ ಇಟ್ಟ ತಕ್ಷಣ ಅಜಿತ್, ಅಯ್ಯೋ ಕಣ್ಣಲ್ಲಿ ಹೊರಟೋಯ್ತು ಕುಂಕುಮ ಅಂದಾಗ, ಅಯ್ಯೋ ತುಂಬ ನೋವಾಗ್ತಾ ಇದೆಯಾ ಸಾಹೇಬ್ರೆ, ಕಣ್ಣು ಉಬ್ಲಾ ಅಂತ ಕೇಳ್ತಾಳೆ. ಉರ್ಬು, ಪಕ್ಕದಲ್ಲಿ ಕೂತ್ಕೊಂಡು ಅದನ್ನ ಬೇರೆ ಕೇಳ್ತಾ ಇದೆಯಲ್ಲ ಅಂತಾನೆ ಅಜಿತ್. ಅಯ್ಯೋ ಚಿನ್ನ, ನಿನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನಗೇನೋ ಒಂಥರ ಖುಷಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಯ್ಯೋ ಅಂಜನಾ, ಇದನ್ನೆಲ್ಲ ನೋಡ್ಕೊತ ಇಲ್ಲೇ ನಿಂತಿದೆಯಲ್ಲ, ನೀನು ಹೋಗು, ಇಲ್ಲಿಂದ ಡೋರ್ ಹಾಕ್ಕೊಂಡು ಹೋಗು, ನಿನ್ನಂಥವ್ರು ಬಂದು ನನಗೆ ಮತ್ತೊಂದರೆ ಕೊಡ್ತಾರೆ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಆಗ ಅಂಜನಾಗೆ ಅಜಿತ್ ಮತ್ತು ಭೂಮಿ ಪಕ್ಕದಲ್ಲಿ ಕೂತ್ಕೊಂಡು ಈ ಥರ ಮಾತಾಡ್ತಾ ಇರೋದು, ಖುಷಿಯಾಗಿರೋದು ನೋಡಿ ತುಂಬ ಕೋಪ ಬರುತ್ತೆ. ಈ ಕಡೆ ದೇವಯಾನಿ ಲಾಯರ್ಗೆ ಫೋನ್ ಮಾಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕಾದರೂ ಕೇಳಿ ನಾ ಕೊಡ್ತೀನಿ, ಆದರೆ ಈ ಕೇಸ್ನ ನೀವು ದಯವಿಟ್ಟು ತೊಗೊಳ್ಳೇಬೇಕು ಅಂತ ಕೇಳ್ಕೊತಾ ಇರ್ತಾಳೆ. ಆಗ ಲಾಯರು, ಇದು ತುಂಬ ಕ್ರಿಟಿಕಲ್ ಕೇಸು, ನಾವು ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರನ್ನ ಎದುರಾಕೋಕ್ಕಾಗೋದಿಲ್ಲ, ಪೊಲೀಸ್ನವ್ರ ಮೇಲೆ ಕೈ ಮಾಡಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ, ಅದರಿಂದ ಈ ಥರ ಕೇಸ್ನ ನಾನು ತಗೊಳಕ್ಕಾಗಲ್ಲ ಲಾಯರ್ ಹೇಳ್ತಾರೆ. ಆಗ ದೇವಯಾನಿ, ನಿಮಗೆ ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೀನಿ, ಒಂದು ಕೇಸ್ ತಗೊಳ್ಳಿ, ನೀವೆಷ್ಟೆಲ್ಲ ಕೇಸ್ನ ಗೆದ್ಕೊಟ್ಟಿದ್ದೀರಾ ನನಗೆ, ಪ್ಲೀಸ್ ಅಂತಿರ್ತಾಳೆ. ನೀವೆಷ್ಟು ದುಡ್ಡು ಕೇಳಿದ್ರು ನಾನು ಕೊಡಕ್ಕೆ ರೆಡಿ ಇದ್ದೀನಿ, ಇಷ್ಟೊಂದು ಕೇಳ್ಕೊತಾ ಇದ್ದೀರಾ, ಅದಕ್ಕೋಸ್ಕರ ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿರೋದ್ರಿಂದ ನಾನು ಈ ಕೇಸ್ನ ತೊಗೊತೀನಿ ಅಂತ ಲಾಯರ್ ಹೇಳ್ತಾರೆ. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಈ ಕೇಸು ಕ್ಲೋಸ್ ಆಗಿ ಅಭದ್ರ ರಿಲೀಸ್ ಆಗಬೇಕಷ್ಟೇ ಅಂತೇಳಿ ದೇವಯಾನಿ ಫೋನ್ ಕಟ್ ಮಾಡ್ತಾಳೆ. ಸದ್ಯ ಲಾಯರು ಕೇಸ್ ತೊಗೊಳಕ್ಕೆ ಒಪ್ಕೊಂಡ್ರು, ಅಭದ್ರ ಹೊರಗಡೆ ಬಂದರೆ ಅಷ್ಟೇ ಸಾಕು, ಆಮೇಲೆ ಅಜಿತ್ ನಾವು ನೋಡ್ಕೊಂಡ್ರಾಯ್ತು ಅಂತ ದೇವಯಾನಿ ಅನ್ಕೊತಾಳೆ. ಅಷ್ಟರಲ್ಲಿಗೆ ಅಂಜನಾ ಬರ್ತಾಳೆ. ಅಂಜನಾ ಬಂದು, ಮ್ಯಾಮ್ ಎಲ್ಲ ಉಲ್ಟಾ ಹೊಡಿತಾ ಇದೆ ಮ್ಯಾಮ್. ಆ ಭೂಮಿ ನನಗೆ ಇಷ್ಟೆಲ್ಲ ಮಾತಾಡ್ತಾಳೆ. ಅಜಿತಿಂದ ನೀನು ದೂರ ಇರು, ಮದುವೆ ಆಗಿ ಮನೆಯಿಂದ ಹೋಗು ಅಂತೆಲ್ಲ ಹೇಳ್ತಾಳೆ. ಇಷ್ಟು ದಿನ ರೂಮಲ್ಲಿ ಹೊಡೆದಿದ್ದೀನಿ, ಇನ್ನು ಮುಂದೆ ಹೀಗೆ ಆಡ್ತಾ ಇದ್ರೆ ಪಬ್ಲಿಕಲ್ಲಿ ಹೊಡಿತೀನಿ, ನನ್ನ ಗಂಡನಿಂದ ಆದಷ್ಟು ದೂರ ಇರು ಅಂತ ಹೇಳ್ತಾಳೆ. ಕೊಬ್ಬಿರ್ಬೇಕು ಅವಳಿಗೆ ಅಂತ ಅಂಜನಾ ಹೇಳಿದಾಗ, ಹಂಗಂದಿದ್ಕೆ ನೀನು ಎದ್ರುಕೊಂಡು ಓಡ್ ಬಂದ್ಬಿಟ್ಟ, ನೀನು ಈ ಮನೆ ಮಹಾರಾಣಿ ಆಗೋದಕ್ಕೆ ಎಲ್ಲದಕ್ಕೂ ಸಿದ್ಧ ಇರಬೇಕು. ಅಜಿತ್ ಒಬ್ಬನ ಮನಸ್ಸನ್ನ ನಿನ್ನ ಕೈಲಿ ಗೆಲ್ಲಕ್ಕಾಗ್ತಾ ಇಲ್ವಾ, ನೀನು ಅಜಿತ್ ಮನಸ್ಸನ್ನ ಗೆಲ್ಲೇಬೇಕು. ಒಂದ್ಸಾರಿ ಅಜಿತ್ ನಿನ್ನವನಾದ್ರೆ ಮುಗ್ದೇ ಹೋಯ್ತು ಕತೆ, ಆ ಭೂಮಿನ ನಾನು ಹೊರಗಡೆ ಹಾಕ್ತೀನಿ ಅಂತ ದೇವಯಾನಿ ಹೇಳ್ತಾಳೆ. ಅಜ್ಜಿ ಅಂಜನಾಗೆ ಕೈ ತುತ್ತು ಕೊಡ್ತಾ ಇರ್ತಾರೆ. ಅಂಜನಾ, ಅಜ್ಜಿ ಎಲ್ಲರನ್ನೂ ಕರಿತೀನಿ, ಅವ್ರಿಗೂ ಕೈ ತುತ್ತು ಕೊಡಿ ಅಜ್ಜಿ ಅಂತ ಇರ್ತಾಳೆ. ಅಷ್ಟರಲ್ಲಿ ಭೂಮಿ ಬರ್ತಾಳೆ.
ಭೂಮಿ ನನಗೂ ಕೈ ತುತ್ತು ಕೊಡಿ ಅಂತ ಕೈ ಇಟ್ಟಾಗ ಅಜ್ಜಿ ಕೈ ತುತ್ತು ಕೊಡಲ್ಲ. ಆಗ ಅಂಜನಾ ಬೇರೆಯವ್ರು ಸಿಗೋದನ್ನ ಕಿತ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ನಿನಗೆ ಈಗ ಗೊತ್ತಾಯ್ತಾ ಅಂತ ಅಂಜನಾ ಹೇಳ್ತಾಳೆ. ಆಗ ಅಜಿತ್ ಚಿನ್ನ ಬಾಯಿಲಿ ನನ್ನ ಪಕ್ಕ ಕುತ್ಕೊ ಅಂತ ಹೇಳಿ ಅಜಿತ್ ಕೈ ತುತ್ತು ಕೊಡ್ತಾನೆ ಭೂಮಿಗೆ, ಮತ್ತೆ ತಿನ್ನಿಸ್ತಾನೆ. ಭೂಮಿಗೆ ಖುಷಿ ಆಗುತ್ತೆ. ಎಲ್ಲಾ ಸಮಯದಲ್ಲಿ ಅಜಿತ್ ಒಬ್ಬ ಹೆಂಡತಿ ವಹಿಸ್ಕೊಂಡು ಬಂದ್ಬಿಡ್ತಾನೆ ಅಂತ ಅಂಜನಾ ಕೋಪ ಮಾಡ್ಕೊಂತಾಳೆ. ಎಲ್ಲರೂ ಇಲ್ಲೇ ಇರೋಣ, ಪಾಪ ಅಜಿತ್ ಬೇಜಾರಾಗುತ್ತೋ ಏನೋ, ನಿದ್ದೆ ಬರಲ್ಲ ಅಜಿತ್ಗೆ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು, ಹೋಗೋಣ ಬಾ ಅಂಜನಾ, ನಿಮ್ಮ ರೂಮಲ್ಲಿ ನೀನು ಮಲ್ಕೋ ಅಂತ ಸಂಗೀತ ಹೇಳ್ತಾರೆ. ಹೌದು, ಅವ್ರಿಗೆ ನಾನು ಇವಾಗ ಮಾತ್ರೆ ಕೊಡ್ತೀನಿ, ಅವ್ರು ಮಲ್ಕೊಂತಾರೆ, ನೀವೆಲ್ಲ ಹೋಗಿ ಅಂತ ಭೂಮಿ ಹೇಳ್ತಾಳೆ. ಅಜಿತ್ಗೆ ನೀರು ಬೇಕು ಅಂತ ಎತ್ಕೊಳಕ್ ಹೋಗ್ತಾನೆ. ಅವಾಗ ಕೈ ಜಾರಿ ನೀರು ಬಿದ್ದೋಗುತ್ತೆ. ಸಾಹೇಬ್ರೆ, ನೀವು ನನ್ನನ್ನು ಹೇಳಿಸ್ಬೇಕು ತಾನೆ ಅಂತ ಹೇಳಿ ಭೂಮಿ ನೀರು ಕುಡಿಸಿ ಅಜಿತ್ನ ಮಲಗಿಸ್ತಾಳೆ. ಈ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಸಂಗೀತ ಭೂಮಿ ಹತ್ರ ಅಜಿತ್ ಇವಾಗ ಹುಷಾರಾದ್ನ, ಹೇಗಿದ್ದ, ರಾತ್ರಿ ಮಲಗಿದ್ನ ಅಂತ ಕೇಳ್ತಾಳೆ. ರಾತ್ರಿ ನೀರು ತಗೊಳಕ್ ಹೋಗಿ ಕೈ ಜಾರಿ ಬಿದ್ದೋಗೈತೆ, ತುಂಬಾ ನೋವು ಅಂತ ಹೇಳ್ತಾ ಇದ್ರು, ನನ್ನ ಕೂಡ ಎಬ್ರಿಸಿಲ್ಲ ಅತ್ತೆ. ಸಂಗೀತ ಹತ್ರ ಹೇಳಿದಾಗ ಅವ್ನು ಸಣ್ಣವನಿಂದನೂ ಹಾಗೇನೆ, ಅವ್ನ ಯಾರಿಗೂ ಹೇಳ್ಕೊಳಲ್ಲ, ಎಲ್ಲ ನೋವು ಅವನೇ ಅನುಭವಿಸ್ತಾನೆ, ಇನ್ ಮುಂದಾರು ಹುಷಾರಾಗಿ ನೋಡ್ಕೊ ಅಂತ ಸಂಗೀತ ಹೇಳ್ತಾರೆ. ಅವ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ, ಅವ್ರ ಜವಾಬ್ದಾರಿ ನಾನು ತಗೊಂತೀನಿ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಅಜಿತ್ಗೆ ಹಾಲು ತಗೊಂಡು ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.